ಸರಿಮಾ, ಹಾಗೆ ಮಾಡು. ಆಯ್ತು. ಇಲ್ಲಮ್ಮ, ಅಜ್ಜಿ ಹುಷಾರಾಗಿದ್ದಾರೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಇವ್ರ ಆಫೀಸಿಗೆ ಹೊರಡ್ಬೇಕು. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಅತ್ತೇನಾ? ಹ್ಞೂ ರೀ, ಅಜ್ಜಿ ಬಗ್ಗೆ ಕೇಳಕ್ಕೆ ಫೋನ್ ಮಾಡಿದ್ರು. ಇನ್ನೂ ಹಾಗೆ ಇದ್ದಾರೆ, ಬಟ್ ಪರವಾಗಿಲ್ಲ ಅಂತ ಹೇಳ್ದೆ. ಮತ್ತೆ ಅಷ್ಟು ಬೇಗ ಫೋನ್ ಇಟ್ಬಿಟ್ರಿ? ಅದು ನಾನು ಬಂದ ತಕ್ಷಣ ಇನ್ನೂ ಆರಾಮಾಗಿ ಮಾತಾಡ್ಬೋದಿತ್ತು ತಾನೇ. ಏನು ಅಮ್ಮ ಮಗಳು ಇಬ್ರು ಏನು ಸೀಕ್ರೆಟ್ ಮಾತಾಡ್ಕೊತಾ ಇದ್ದೀರಾ? ಚಿನ್ಮರಿ, ಅಪ್ಪ ನೀವಾ? ಇಲ್ಲಿ ನಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ? ಅದು ಸರಿ ರೀ, ಈ ಮನೇಲಿ ನಾನು ನೀವು ಅಜ್ಜಿ ಬಿಟ್ರೆ ಇನ್ಯಾರು ಬರಕ್ಕೆ ಸಾಧ್ಯ? ಬಂದರೂ ನಿಮಗೆ ಗೊತ್ತಾಗುತ್ತಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಜಯಂತ. ಇವತ್ತು ಬೆಳಗ್ಗೆ ಮಾವನವ್ರು ಫೋನ್ ಮಾಡಿದಾಗ ಚಿನ್ನು ಮರಿಯಾಗಿ ಫೋನ್ ತಗೊಳ್ಳಿಲ್ಲ. ಆಮೇಲೆ ಅವ್ರ ತಾಯಿ ಜೊತೆ ಮಾತಾಡ್ತಿದ್ದಾಗ ನೀನು ಹೋದ ತಕ್ಷಣ ಫೋನ್ ಯಾಕೆ ಕಟ್ ಮಾಡಿದ್ರು? ಬಾಯ್. ಕೇಳಿದ್ದಕ್ಕೆ ಅಜ್ಜಿ ಆರೋಗ್ಯ ವಿಚಾರಿಸಕ್ಕೆ ಮಾಡಿದ್ರು ಅಂತ ಹೇಳಿದ್ರು. ಆದರೂ ಅವ್ರು ಮಾತಾಡಿದ ರೀತಿ ಯಾಕೋ ಅನುಮಾನಾಸ್ಪದವಾಗಿದೆಯಲ್ಲ. ಚಿನ್ನು ಮರಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ, ಅವನ್ನ ನಮ್ದು ಹೋದ್ರೆ ನಾನು ಯಾರು ನಂಬಕ್ಕಾಗತ್ತೆ? ಇಲ್ಲ ಇಲ್ಲ, ಹೋಗ್ಲಿ. ಈಗ ಏನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ಬೋದಲ್ಲ. ಚಿನ್ನು ಮರಿ ಎಲ್ಲ ಆಚೆ ಹೋಗ್ತಿರೋ ಹಾಗಿದೆಯಲ್ಲ, ಎಲ್ಲಿ ಹೋಗ್ತಿರ್ಬೋದು? ನೋ, ಬೇಡ ಜಯಂತ, ಬೇಡ. ಈಗ ಅವ್ರು ಹೊರಗೆ ಹೋಗಿ ಬಂದರೆ ಅವರು ಸ್ವಲ್ಪ ಫ್ರೆಶ್ ಆಗ್ತಾರೆ, ಇನ್ನೂ ಖುಷಿಯಾಗಿರ್ತಾರೆ. ಆದರೆ ಈ ಟೈಮಲ್ಲಿ ಹೊರಗೆ ಹೋಗೋ ಅವಶ್ಯಕತೆ ಏನಿದೆ? ನನಗೆ ಹೇಳಿದ್ರೆ ನಾನೇ ಎಲ್ಲದನ್ನೂ ತಂದ್ಕೊಡಲ್ವಾ? ಎಷ್ಟು ಹೇಳಿದ್ರೂ ಕೇಳಲ್ಲ. ಜಯಂತ, ಫೋಕಸ್ ಆನ್ ಯುವರ್ ವರ್ಕ್. ಚಿನ್ನು ಮರಿ. ಅಲ್ಲ ರೀ, CTN ಫೈನಾನ್ಸ್ ಕಂಪ್ನಿ ನಿಮ್ಮದೇ ಅಲ್ವಾ? ಹೌದು ಸರ್. ಒಂದು ಕಂಪ್ನಿ ಶುರು ಮಾಡಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡು ಫಾಲೋ ಮಾಡೋದಲ್ವಾ? ಸರ್, ಅಂಥದ್ದೇನಾಯ್ತು ಈಗ? ನೋಡಿಮ್ಮ, ಒಂದು ಚೀಟಿ ಕಂಪ್ನಿ ಓಪನ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ಸರ್, ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ಗೊತ್ತು ಮಾಡೋದಕ್ಕೆ ರೀ ನಾವು ಬಂದಿರೋದು. ಅಷ್ಟೆಲ್ಲ ವ್ಯವಹಾರ ಮಾಡ್ಬೇಕಾದ್ರೆ ಸರ್ಕಾರದಿಂದ ಅನುಮತಿ ತಗೋಬೇಕಂತ ಗೊತ್ತಿಲ್ವಾ ನಿಮಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ ಈ ರೀತಿ ಮಾಡ್ತಾ ಇರೋದಕ್ಕೆ. ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಪಿಸಿ ಕರ್ಕೊಳ್ರಿ ಅವ್ರನ್ನ. ಸರ್ ಸರ್, ಇದನ್ನ ನಾವ್ ಯಾರಿಗೂ ಮೋಸ ಮಾಡ್ಬೇಕು ಅಂತ ಶುರು ಮಾಡಿದ ಬಿಸ್ನೆಸ್ ಅಲ್ಲ ಸರ್, ನಮ್ ಜೀವನಕ್ಕೋಸ್ಕರ ಮಾಡ್ತಿರೋದು. ಹೌದು ಸರ್, ಎಷ್ಟೋ ಜನ ಈ ರೀತಿ ಬಿಸ್ನೆಸ್ ಮಾಡ್ತಿದಾರಲ್ವಾ? ನನ್ ಮಗ ಮಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ ಸರ್? ನೋಡಿ ಮೇಡಮ್, ನೀವೇನು ಹೇಳಿದ್ರು ನಿಮ್ಮ ಮಗ ಮಾಡಿರೋದು ತಪ್ಪು. ನೋಡಿಮ್ಮ, ಈಗ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎನ್ಕ್ವೈರಿ ಎಲ್ಲ ಮುಗಿದ್ಮೇಲೆ ನೀವು ಲೀಗಲ್ ಆಗಿ ಬಂದು ಬಿಡಿಸ್ಕೊಂಡು ಹೋಗ್ಬೋದು. ಸರ್, ಹಾಗೆಲ್ಲ ಏನು ಮಾಡಬೇಡಿ ಸರ್. ಅದೇನು ಎನ್ಕ್ವೈರಿ ಮಾಡ್ಬೇಕೋ ಇಲ್ಲೇ ಮಾಡಿ ಸರ್. ನೀವ್ ಇವ್ನ ಕರ್ಕೊಂಡು ಹೋದ್ರೆ ನಮ್ ಮರ್ಯಾದೆ ಏನಾಗ್ಬೇಕು ಹೇಳಿ? ಮರ್ಯಾದೆ ಇರೋರು ರೂಲ್ಸ್ ಪ್ರಕಾರನೇ ಮಾಡ್ಬೇಕಲ್ವೇನಮ್ಮ? ಅಲ್ಲ ಸರ್, ನೀವು ಈ ರೀತಿ ಅರೆಸ್ಟ್ ಮಾಡ್ತೀರಿ ಅಂದ್ರೆ ಏನಾದರೂ ನೋಟಿಸ್ ಕೊಡಬೇಕು ತಾನೆ? ಅದು ಬಿಟ್ಟು ಇದಕ್ಕಿದ್ದಾಗೆ ಬಂದು ಅರೆಸ್ಟ್ ಮಾಡ್ತೀನಿ ಅಂದ್ರೆ ಇದು ತಪ್ಪಲ್ವಾ?
ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಗೊತ್ತಿದೆ. ಏಯ್ ಕರ್ಕೊಡ್ರಿ ಅವ್ರನ್ನ. ಸರ್ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀರಾ. ಇವ್ನ ಯಾರು ಅನ್ಕೊಂಡ್ರಿ? ಮಿನಿಸ್ಟರ್ ಜವರೇಗೌಡ್ರ ಅಳಿಯ. ಅಪ್ಪನಿಗೆ ಫೋನ್ ಮಾಡ್ತೇನೆ. ಯಾರಿಗೆ ಬೇಕಾದ್ರೆ ಹೇಳ್ಕೊಡ್ರಿ, ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ. ರೇ ಪಿಸಿ ಏನ್ ನೀವು ನೋಡ್ತಾ ಇದ್ದೀರಾ? ಕರ್ಕೊಡ್ರಿ ಅವ್ರನ್ನ. ಸರ್ ನನ್ನ ಮಾತು ಕೇಳಿ. ಹರಿ ಸರ್ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ವೀಣಾ, ಈ ರೀತಿ ಮನೆಗ್ ಬಂದು ಅವ್ರನ್ನ ಕರ್ಕೊಂಡು ಹೋದ್ರೆ ಭಯ ಆಗಲ್ವಾ? ಮೊದ್ಲೇ ಹರೀಶನ್ಗೆ ಇದೆಲ್ಲ ಗೊತ್ತಿಲ್ಲ. ಏನೋ ಜೀವನಕ್ಕೆ ಒಂದ್ ಕೆಲ್ಸ ಅಂತ ಶುರು ಮಾಡಿದ್ರೆ ಅಲ್ಲೂ ಅವನಿಗೆ ತೊಂದ್ರೆ. ಅದಕ್ಕೆ ಹೇಳಿದ್ದು ಏನಾದರೂ ಶುರು ಮಾಡ್ಬೇಕಾದ್ರೆ 4 ಕಡೆ ವಿಚಾರಿಸಿ ಶುರು ಮಾಡಬೇಕು ಅಂತ. ಅವನು ಹೆಂಡತಿ ಹೇಳಿಲ್ಲ ಅಂತ ಇವನು ಕೇಳ್ಬಿಟ್ಟಂತೆ. ಈಗ ನೋಡಿ ರೀ, ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಮಾತಾಡಬೇಡಿ. ಈ ಥರ ಎಲ್ಲ ಆಗುತ್ತೆ ಅಂತ ಅವನಿಗೇನು ಗೊತ್ತಿರುತ್ತಾ ಹೇಳಿ? ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಬಾಯಿ ಬಂದದ್ದು ಮಾತಾಡೋ ಬದಲು ಸ್ಟೇಷನ್ಗೆ ಹೋಗಿ ಅವ್ನು ವಿಚಾರಣೆ ಮುಗಿದಿದ್ರೆ ಮನೆಗೆ ವಾಪಸ್ ಕರ್ಕೊಂಬನ್ನಿ. ಯಾರೋ ಮಾಡಿ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು. ಸರಿ, ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ.